ಪ್ರವಚನ ಇಂದು ಜಗದ್ಗುರು ಮಹಾಸನ್ನಿಧಿಯವರ ಸನ್ನಿಧಾನದಲ್ಲಿ ಮಂಗಲಗೊಳ್ಳುತ್ತದೆ. ಈ ಪ್ರವಚನದ ಮಂಗಲೋತ್ಸವದ ಸನ್ನಿಧಾನ ಪಾವನ ಸನ್ನಿಧಾನವನ್ನು ಕರುಣಿಸಿರುವಂತಹ ಪರಮ ಪೂಜ್ಯರು ತ್ರಿಕಾಲಲಿಂಗ ಪೂಜೆ ನಿಷ್ಠರು ಆಗಿರುವಂತಹ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನ ಮಹಾಶಿವಯೋಗಿಗಳು ಅನ್ನದಾನೇಶ್ವರ ಸಂಸ್ಥಾನ ಮಠ ಮುಂಡೂರಿಗೆ ಪರಮ ಪೂಜ್ಯರನ್ನ ಜಾತ್ರಾ ಮಹೋತ್ಸವದ ಪರವಾಗಿ ಶರಣ ಬಳಗದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡೋದ್ರ ಜೊತೆಗೆ ಅವರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡೋದ್ರ ಜೊತೆಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಈ ಸಮಾರಂಭದ ಸಮ್ಮುಖವನ್ನು ಕರುಣಿಸಿ ನಿಮ್ಮೆಲ್ಲರಿಗೆ ದರ್ಶನ ಭಾಗ್ಯವನ್ನು ದಯಪಾಲಿಸ್ತಾ ಇರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಹಿರಿಯ ಶಾಂತವೀರ ಮಹಾಸ್ವಾಮಿಗಳು ಗವಿಮಠ ಹೂವಿನಹಡಗಲಿಯ ಪರಮ ಪೂಜ್ಯರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಜಾತ್ರಾ ಮಹೋತ್ಸವದ ಪರವಾಗಿ ಶರಣ ಬಳಗದ ಪರವಾಗಿ ಹೃತ್ಪೂರ್ವಕವಾಗಿರುವಂಥ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡೋದ್ರ ಜೊತೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಯುವ ಯತಿಗಳು ಉತ್ತಮ ವಾಗ್ಮಿಗಳಾಗಿರುವಂತಹ ದಾಸೋಹ ಮಠ ಅಣ್ಣಿಗೇರಿಯ ಪರಮ ಪೂಜ್ಯರಾಗಿರುವಂತಹ ಪೂಜ್ಯ ಶ್ರೀ ಶ್ರೋತ್ರಿಯ ಬ್ರಹ್ಮನಿಷ್ಠ ಶಿವಕುಮಾರ ಮಹಾಸ್ವಾಮಿಗಳು ಅತ್ಯಂತ ನಮ್ಮೆಲ್ಲರಿಗೂ ಕೂಡ ಆಶೀರ್ವಚನವನ್ನು ದಯಪಾಲಿಸುವಂಥ ಪೂಜ್ಯರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಶರಣ ಬಳಗದ ಪರವಾಗಿ ಜಾತ್ರಾ ಮಹೋತ್ಸವದ ಪರವಾಗಿ ಭಕ್ತಿಪೂರ್ವಕವಾಗಿ ಅವರನ್ನು ಕೂಡ ಈ ವೇದಿಕೆಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದರ ಜೊತೆಗೆ 8 ದಿನಗಳ ಕಾಲ ನಮ್ಮೆಲ್ಲರಿಗೆ ಜ್ಞಾನಾಮೃತವನ್ನು ನೀಡಿರುವಂತಹ ಈ ನಾಡು ಕಂಡ ಅಪರೂಪದ ಯುವ ಪ್ರವಚನಕಾರ ವೇದಮೂರ್ತಿ ಪುಟ್ಟರಾಜ ಶಾಸ್ತ್ರಿ ಹಿರೇಮಠ ಶಾಂಭವಿ ಸುಕ್ಷೇತ್ರ ಚುರ್ಚಿಹಾಳ್ ಇವರನ್ನು ಕೂಡ ಶ್ರೀಮಠದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡೋದ್ರ ಜೊತೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ 8 ದಿನಗಳ ಕಾಲ ನಮ್ಮೆಲ್ಲರಿಗೆ ಸುಂದರವಾಗಿರುವಂಥ ದಾಸ ಶರಣರ ಎಲ್ಲ ಮಹಾತ್ಮರ ಕುರಿತು ಸುಂದರವಾಗಿರುವಂಥ ಹಾಡುಗಳನ್ನು ವಚನಗಳನ್ನು ಹಾಡಿ ನಮ್ಮನ್ನೆಲ್ಲ ಖುಷಿಪಡಿಸಿರುವಂತಹ ಸಂಗಮೇಶ್ ಎಸ್ ನೀಲಾ ಸಾಕಿನ್ ಕಲಬುರಗಿ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಪ್ರತಾಪ್ ಕುಮಾರ್ ಹಿರೇಮಠ್ ಸಾಕಿನ್ ಕುಷ್ಟಗಿ ಇವರಿಗೂ ಕೂಡ ಶ್ರೀಮಠದ ಪರವಾಗಿ ಜಾತ್ರಾ ಮಹೋತ್ಸವದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ತಮ್ಮೆಲ್ಲರಿಗೂ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಈಗ ನೇರವಾಗಿ ಪ್ರವಚನದ ಮಂಗಲದ ನುಡಿಯನ್ನು ನಾವು ನೀವೆಲ್ಲರೂ ಕೇಳೋಣ. ಪ್ರವಚನದ ಮಂಗಲ ನುಡಿಯನ್ನು ಶ್ರೀ ವೇದಮೂರ್ತಿ ಪುಟ್ಟರಾಜ ಶಾಸ್ತ್ರಿ ಹಿರೇಮಠ್ ಶಾಂಭವಿ ಸುಕ್ಷೇತ್ರ ಹಿರೇಮಠ್ ಚುರ್ಚಿಹಾಳ್ ಊರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ರತ್ನಾಕರ ಧೌತ ಪದಾಮಂ ಹಿಮಾಲಯಂ ಕಿರೀಟಿಣಿ ಬ್ರಹ್ಮರಾಜರ್ಷ ರತ್ನಾಕರಾಢ್ಯಾಂ ವಂದೇ ಭಾರತ ಮಾತರಂ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಆರಂಭದಲ್ಲಿ ಆರಾಧ್ಯ ಗುರುವರರನ್ನು ಹಾನಗಲ್ಲ ಗುರುಕುಮಾರಿ ಯತೀಶರನ್ನು ತಾಯಿ ರಾಜರಾಜೇಶ್ವರಿಯನ್ನು ಹೃದಯ ಗದ್ದುಗೆಯಲ್ಲಿ ಸ್ಥಾಪಿಸಿ ಪೂಜಿಸಿ ಆರಾಧಿಸಿ ನಮಸ್ಕರಿಸಿ ಬೇಡಿದವರಿಗೆ ಬೇಡಿದಿಷ್ಟಾರ್ಥವನ್ನು ಕೊಟ್ಟು ಕರುಣಿಸುತ್ತಿರುವಂತಹ ಸುಕ್ಷೇತ್ರದೊಡೆಯ ಘನಮೌನಿ ಚನ್ನವೀರ ಶಿವಯೋಗಿಗಳವರ ಕರ್ತೃತ್ವದ ಶಕ್ತಿಗೆ ಸುದೀರ್ಘ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಜನಿಸಿದಂದಿನಿಂದ ಜನ್ಮಜಾತಕದಂತೆ ಬೆನ್ನಿಗಂಟಿಕೊಂಡಿರುವ ಅಜ್ಞಾನಿ ಎಂಬ ಪರದೆಯನ್ನು ಕಿತ್ತಿಸುವುದು ಸುಜ್ಞಾನದ ಹಾದಿಗೆ ಭೂಲೋಕದ ಪವಿಗಳನ್ನು ಕೊಂಡೊಯ್ದಿರುವಂತಹ ಜಗತ್ತಿನ ಎಲ್ಲ ಜಗದಾದಿ ಜಗದಾಚಾರ್ಯರನ್ನು ಬಸವಾದಿ ಶಿವಶರಣರನ್ನು ಚಿಂತಕರನ್ನು ವಿಮರ್ಶಕರನ್ನು ಅನುಭಾವಿಗಳನ್ನು ಬುದ್ಧಿಜೀವಿಗಳನ್ನು ದುಡಿದೇ ತಿನ್ನುವ ಬಡಜನರನ್ನು ದೇಶ ಕಾಯುವ ಸೈನಿಕರನ್ನು ಜಗತ್ತಿಗೆ ಅನ್ನ ಹಾಕುತ್ತಿರುವಂತಹ ಭೂಮಿ ತಾಯಿಯ ಚೊಚ್ಚಲ ಮಗ ರೈತ ಮಹಾಪ್ರಭುಗಳನ್ನು ವೇದಿಕೆಯ ಮೂಲಕ ಮನಸಾರೆ ಸ್ಮರಿಸಿ ಧ್ಯಾನಿಸಿ ಈ ಮಹಾಮಂಗಲದ ಸನ್ಮಂಗಳದಂಗಳದ ಕಾರ್ಯಕ್ಕೆ ಕಾರಣೀಭೂತರಾಗಿ ನಮ್ಮೆಲ್ಲರನ್ನ ಹರಸಿ ಹಾರೈಸಿ ಆಶೀರ್ವದಿಸಿ ನಮ್ಮೆಲ್ಲರ ಬದುಕನ್ನು ಸಾಹಿತ್ಯ ಲೋಕದ ಮೂಲಕ ಉದ್ಧಾರಗೈಯುತ್ತಿರುವಂತಹ ಪಾವನ ಸನ್ನಿಧಾನವನ್ನು ದಯಪಾಲಿಸಿರುವಂತಹ ಪರಮ ಪೂಜ್ಯ ಶ್ರೀ ಮನ್ಮಹಾರಾಜ ನಿರಂಜನ ಜಗದ್ಗುರು
ನಾಡೋಜ ಡಾಕ್ಟರ್ ಅನ್ನದಾನ ಮಹಾಶಿವಯೋಗಿಗಳು ಅನ್ನದಾನೇಶ್ವರ ಸಂತಾನ ಮಹಾಮಠ ಮುಂಡ್ರಗಿ ಜಗದ್ಗುರು ಮಹಾಸನ್ನಿಧಾನಕ್ಕೆ ಭಕ್ತಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದ ಸಮ್ಮುಖವನ್ನು ದಯಪಾಲಿಸಿ ಮಾತೃಹೃದಯದ ಪರಿಪಾಲಕರಾಗಿರುವಂತಹ ಪರಮ ಪೂಜ್ಯ ಶ್ರೀ ಮಣಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಹಿರಿಯ ಶಾಂತವೀರ ಮಹಾಸ್ವಾಮಿಗಳು ಗವಿಮಠ ಹೂವಿನಹಡಲಿ ಪೂಜ್ಯರಲ್ಲಿ ಅತ್ಯಂತ ಭಕ್ತಿಯ ಶ್ರದ್ಧಾ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಅದೇ ರೀತಿಯಾಗಿ ಪೂಜ್ಯ ಶ್ರೀ ಶ್ರೋತ್ರಿಯ ಬ್ರಹ್ಮನಿಷ್ಠ ಶಿವಕುಮಾರ ಮಹಾಸ್ವಾಮಿಗಳು ದಾಸೋಹ ಮಠ ಅಣ್ಣಿಗೇರಿ ಪರಮ ಪೂಜ್ಯರಲ್ಲಿ ಭಕ್ತಿಯ ಶರಣೆಂದು ನಮ್ಮೆಲ್ಲರನ್ನ ಸದಾವಕಾಲ ಮಾರ್ಗದರ್ಶನದ ಮೂಲಕ ಶರಣ ಸಂಸ್ಕೃತಿಯತ್ತ ಹುರಿದುಂಬಿಸುವಂತಹ ಪರಮ ಪೂಜ್ಯ ಶ್ರೀ ಶಿವಶಾಂತವೀರ ಶರಣರ ಹಿಡಿದಾವರಿಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಸಂಗೀತದ ಸೇವೆಯನ್ನು ಈ ಪ್ರವಚನದುದ್ದಕ್ಕೂ ನೀಡಿಕೊಂಡು ಬರ್ತಾ ಇರುವಂತಹ ನನ್ನ ಆಶ್ರಮದ ಗುರುಬಂಧು ಸಂಗೀತದ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಸಂಗಮೇಶ್ ಕುಮಾರ್ ನೀಲರವರಲ್ಲಿ, ತಬಲಾ ಸೇವೆಯನ್ನು ಅಚ್ಚುಕಟ್ಟಾಗಿ ನೀಡುತ್ತಿರುವಂತಹ ಪ್ರತಾಪ್ ಹಿರೇಮಠ ಕುಷ್ಟಗಿಯವರಲ್ಲಿ, ಮಹಾಜನಗಳಲ್ಲಿ, ಮಾತೆಯರಲ್ಲಿ, ಮುದ್ದು ಮಕ್ಕಳಲ್ಲಿ ಅವರಿವರನ್ನದೇ ಈ ಸನ್ಮಂಗಳದ ಅಂಗಳದ ಕಾರ್ಯಕ್ಕೆ ಕಾರಣೀಭೂತರಾಗಿರುವಂತಹ ತಾವೆಲ್ಲರೂ ಭಗವಂತನ ಸ್ವರೂಪರೆಂದು ಭಾವಿಸಿ ತಮ್ಮೆಲ್ಲರಂತರಾತ್ಮಕ್ಕೆ ಶಿವಶರಣಾರ್ಥಿ. ಎನ್ನ ಆತ್ಮೀಯ ಶರಣ ಬಂಧುಗಳ ಪ್ರವಚನದ ಮಹಾಮಂಗಲದ ನುಡಿಯ ಸೌಭಾಗ್ಯ ನನಗೆ ಸಿಕ್ಕಿದ್ದು ನನ್ನ ಯೋಗ ಅಂತ ಅಂದ್ಕೊಳ್ತೀನಿ. ತಮಗೆ ನೆನಪಿರಲಿ, ಈ ನಾಡಿನೊಳಗೆ ಮಹಾತ್ಮರ ಬದುಕು ಬೆಳಕು, ಮಹಾತ್ಮರ ಜೀವನ ಚರಿತಾಮೃತ, ಮಹಾತ್ಮರ ತತ್ವ ಸಿದ್ಧಾಂತ ಈ ಎಲ್ಲ ಪ್ರವಚನಗಳನ್ನು ನಾವು ಕೇಳ್ತಾ ಬಂದಿದ್ದೇವೆ. 12ನೇ ಶತಮಾನದ ಎಲ್ಲ ಬಸವಾದಿ ಶಿವಶರಣರ ವಚನಗಳು ನಮ್ಮ ಬದುಕಿಗೆ ಆಧಾರ ಅಂತ ನಾವು ನೀವೆಲ್ಲ ತಿಳ್ಕೊಂಡಿದ್ದೇವೆ. ಆದರೆ ಆ ಎಲ್ಲ ವಚನಗಳ ಸಂಗ್ರಹ ನಮ್ಮ ಬದುಕಿಗೆ ಆಧಾರ ಎಷ್ಟು ಸತ್ಯವೋ ಅಷ್ಟೇ ವಚನಗಳನ್ನ 21ನೇ ಶತಮಾನದಲ್ಲಿ ನಮ್ಮೆಲ್ಲರ ನೆತ್ತಿಗೆ ಬುದ್ಧಿಯನ್ನು ಮಾಡಿರುವಂತಹ ಆ ಪರಮ ಪೂಜ್ಯರು ಯಾರು ಅಂದ್ರೆ ಮೃಡಗಿರಿಯ ಜಗದ್ಗುರು ಮಹಾಸನ್ನಿಧಾನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಕಲ್ಯಾಣದ ಶಿವಶರಣರ ವಚನಗಳೆಲ್ಲ ಅಣ್ಣ ಬಸವಣ್ಣ, ತಂದೆ ಅಜಗಣ್ಣ, ಹಡಪದಪ್ಪಣ್ಣ, ಮೋಳಿಗೆ ಮಾರಯ್ಯ, ಏಲೇಶ್ವರದ ಕೇತಯ್ಯ, ಬಿಬ್ಬಿ ಬಾಚಯ್ಯ, ಡೋಹಾರ ಕಕ್ಕಯ್ಯ ಆ ಎಲ್ಲ ಶರಣರ ವಚನಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿ ನಾವು ನೀವುಗಳೆಲ್ಲ ಓದ್ತಿದ್ದೇವೆ. ಆಶ್ಚರ್ಯ ನೆನಪಿರಲಿ, ಮೃಡಗಿರಿಯ ಜಗದ್ಗುರು ಮಹಾಸನ್ನಿಧಾನ ಇವತ್ತು ತಮ್ಮ ವಚನಗಳನ್ನ, ಆ ಜ್ಞಾನದ ಬುತ್ತಿಗಳನ್ನ, ನೆತ್ತಿಯ ಬುತ್ತಿಯ ದಾಸೋಹಾಕ್ಷರಗಳನ್ನ ಕೇವಲ ಕನ್ನಡಿಗರು ಮಾತ್ರ ಓದೋದಲ್ಲ, ಈ ಜಗತ್ತಿನೊಳಗೆ ಎಷ್ಟು ಭಾಷೆಯೊಳಗೆ ಕಲ್ತಿರುವಂತಹ ಇಂಗ್ಲಿಷ್ ಜ್ಞಾನಿಗಳ ಚಿಂತಕರಿದ್ದಾರೋ ಅವರೂ ಕೂಡ ವಚನ ಸಾಹಿತ್ಯವನ್ನು ಓದಲಿ ಅಂತ ಇಂಗ್ಲಿಷ್ ನಲ್ಲಿ ವಚನ ಸಾಹಿತ್ಯವನ್ನ ನಮ್ಮೆಲ್ಲರಿಗೆ ಅರ್ಪಣೆ ಮಾಡಿರುವಂತಹ ಜಗದ್ಗುರು ಮಹಾಸನ್ನಿಧಾನ ನಮ್ಮೆಲ್ಲರ ಬದುಕಿಗೆ ಮಾರ್ಗದರ್ಶನ. ಈ ನುಡಿಗೆ ಒಂದು ವಿಚಾರ ಹೇಳಲಿಕ್ಕೆ ಇಚ್ಛಾ ಪಡ್ತೇನೆ. ಜಗದ್ಗುರು ಮಹಾಸನ್ನಿಧಾನದವರು ಆಶೀರ್ವಾದ ಮಾಡಿರುವಂತಹ ವಚನ, ಅರಿವಿನಲ್ಲಿ ಆಚಾರವಿರಬೇಕು. ಇದುವರೆಗೂ ಮಹಾತ್ಮರ ವಚನಗಳನ್ನು ಕೇಳ್ತಾ ಬಂದಿದ್ದೇವೆ. ಇವತ್ತಿನ ವಚನ ಜಗದ್ಗುರು ಮಹಾಸನ್ನಿಧಿಯವರು ಆಶೀರ್ವಾದ ಮಾಡಿ ನಮಗೆ ನಿಮಗ ಬದುಕಿಗೆ ನಮ್ಮನ್ನು ನಾವು ತಿಳ್ಕೊಳ್ಳಕ್ಕೆ ಕೊಟ್ಟಿರೋ ವಚನ ಇದು. ಅರಿವಿನಲ್ಲಿ ಆಚಾರವಿರಬೇಕು, ಆಚಾರದಲ್ಲಿ ಅರಿವು ತುಂಬಿಕೊಂಡಿರಬೇಕು. ಬಹಳ ವ್ಯತ್ಯಾಸ ನೋಡ್ರಿ, ನೀವು ಅರ್ಥ ಮಾಡ್ಕೊಳ್ಬೇಕು. ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು, ಸತ್ಯ ಇರಬೇಕು, ನಿಷ್ಠೆ ಇರಬೇಕು, ನೆಮ್ಮದಿ ಇರಬೇಕು ಅನ್ನುವಂತಹದ್ದು ಎಷ್ಟು ಸತ್ಯನೋ ಹಂಗೆ ಏನಾದರೂ ಒಂದನ್ನು ತಿಳ್ಕೊಳ್ಳಕತ್ತೀವಿ ಅಂದ್ರೆ ಮೊದಲು ಅದಕ್ಕೆ ಆಚಾರವಿರಬೇಕು. ಆ ಮಾಡುವ ಆಚಾರದಲ್ಲಿ ಅರಿವು ತುಂಬಿಕೊಂಡಿರಬೇಕು. ನಾನೇನು ಮಾಡ್ತೀನಿ ಅಂತ ನನಗೆ ಗೊತ್ತಿರಬೇಕಂತೆ. ನಾನು ಮಾಡುವ ಕಾಯಕ ನನಗೂ ಗೊತ್ತಿರಬೇಕು, ನಾನು ಅದನ್ನ ತಿಳಿದುಕೊಂಡಿರಬೇಕು. ಮುಂದುವರೆದು ಸನ್ನಿಧಾನ ಅಪ್ಪಣೆ ಮಾಡ್ತಾರೆ, ಅರಿವು ಆಚಾರ್ಯಗಳ ಸಂಗಮ. ಅರಿವು ಆಚಾರ್ಯಗಳ ಸಂಗಮವೇ ಶತಸ್ಥಳದ ಸದಾಚಾರಣೆ ಎಂದಾತ ನಮ್ಮ ಮೃಡಗಿರಿಯ ಅನ್ನದಾನೇಶ್ವರ. ಎಷ್ಟು ಅದ್ಭುತವಾದ ವಚನ ಗೊತ್ತೇನು? ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲ. ಇವತ್ತು ಒಂದು ಮನೆ ಕೆಲಸಕ್ಕೆ ಬಂದೀನಿ ಅಂದ್ರೆ 6 ತಾಸು ಕೆಲಸ ಮಾಡೋದಷ್ಟೇ ನನ್ನ ಧರ್ಮ ಅಂತ ನಾವು ತಿಳ್ಕೊಂಡಿವಿ. ನೆನಪಿರಲಿ, 6 ತಾಸು ಕೆಲಸ ಮಾಡುವಂತಹದ್ದು ನಮ್ಮ ಧರ್ಮ ಅನ್ನುವಂತಹದ್ದು ಎಷ್ಟು ಸತ್ಯನೋ ಅಷ್ಟೇ ಸತ್ಯವಾದ ಆಚಾರ ಯಾವುದು ಅಂದ್ರೆ 6 ತಾಸು ಮಾಡುವಂತಹ ಕಾಯಕ ಅದು ಮಾಲಕನಿಗೆ ಮೋಸ ಮಾಡಿ ಮಾಡೋ ಕಾಯಕಲ್ಲ, ಸತ್ಯವಾಗಿ ನಿಷ್ಠೆಯಿಂದ ಮಾಡುವ ಕಾಯಕ ನಮ್ಮದಾಗಬೇಕು ಅನ್ನುವಂತಹ ವಿಚಾರ ತಿಳಿಸ್ತಾರೆ. ಎಷ್ಟು ದಿವಸ ನಾವು ಜನಗಳಿಗೆ ನೆಮ್ಮದಿ ನೀಡ್ತೀವೋ ಏನೋ ಗೊತ್ತಿಲ್ಲ. ನಮ್ಮ ಸುಖಕ್ಕಾಗಿ ನಾವು ಬಡದಾಡುವಂತಹ ಇವತ್ತಿನ ಕಾಲದಲ್ಲಿ ಒಂದು ಮಾತು ಬರುತ್ತೆ. ಏನು ಅದ್ಭುತವಾದ ಮಾತು ಗೊತ್ತೇ? ಹಣ್ಣು ತಿಂದು ಸಿಪ್ಪೆಯನ್ನೆಸೆವರು, ಹಾಲ ಸವಿದು ಜಲ್ಲೆಯನ್ನೆಸೆವರು. ಹಣ್ಣಿಗೆ ಸಿಹಿ ಇತ್ತೆಂದು, ಹಾಲಿಗೆ ರುಚಿ ಇತ್ತೆಂದು ಹಣ್ಣು ಹಾಲನ್ನೇ ಹೊಗಳುವರೇ ವಿನಃ ಹಣ್ಣಿಗೆ ರಕ್ಷಣೆಯ ಕೊಟ್ಟ ಸಿಪ್ಪೆಯ ನಾರೂ ನೆನೆಸಲಿಲ್ಲವಯ್ಯ. ಬಾಳೆಹಣ್ಣು ತಿಂದವ್ರಿಗೆ ಗೊತ್ತಿರ್ತೈತಿ.
ಕಬ್ಬು ತಿಂದವ್ರಿಗೆ ಗೊತ್ತಿರ್ತೈತಿ. ಬಾಳೆಹಣ್ಣು ತಿಂತೀರಲ್ಲ, ಸಿಪ್ಪೆ ಏನ್ ಮಾಡ್ತೀರಿ? ಒಗೆದು ಬಿಡ್ತೀರಿ. ಕಬ್ಬು ತಿಂತೀರಲ್ಲ, ಹಾಲು ತಗೊಳ್ತೀರಿ, ಆ ಕಬ್ಬಿನ ಹಾಲನ್ನು ಸವದ ಮೇಲೆ ಸಿಪ್ಪೆ ಏನ್ ಮಾಡ್ತೀರಿ? ಒಗೆದು ಬಿಡ್ತೀರಿ. ಹಣ್ಣಿಗೆ ರುಚಿ ಇತ್ತು ಅಂತೀರಿ, ಹಾಲಿಗೆ ಸಿಹಿ ಇತ್ತು ಅಂತೀರಿ, ಅದಕ್ಕೆ ರಕ್ಷಣೆ ಕೊಟ್ಟ ಸಿಪ್ಪೆಯನ್ನ ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ.